ಇದೀಗ ಪ್ರತಿಯೊಂದರ ದರ ಹೈಕ್ ಮಾಡಲಾಗಿದೆ. ಎಣ್ಣೆ ರೇಟ್ ಕೂಡ ಹೈಕ್ ಮಾಡಿ ಏರಿಕೆಯನ್ನು ಈಗ ಮಾಡಲಾಗಿರುವಂಥದ್ದು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಇಂದಿನಿಂದ ದುಬಾರಿ ದುನಿಯಾದ ಅಸಲಿ ದರ್ಶನ ಆಗಲಿಕ್ಕಿದೆ. ಮಿಡಲ್ ಕ್ಲಾಸ್ ಮಂದಿಯ ಜೇಬಿಗೆ ಇಂದಿನಿಂದ ಕತ್ತರಿ ಬೀಳೋದು ಗ್ಯಾರಂಟಿ ಆಗಿದೆ. ಯುಗಾದಿ ಹಬ್ಬ ಮುಗಿಸಿ ಹೊಸತೊಡಕಿನ ಗುಂಗಲ್ಲಿರುವಂತಹ ಜನರಿಗೆ ಇಂದಿನಿಂದ ಬಾಡೂಟದ ಜೊತೆಗೆ ಬೆಲೆ ಏರಿಕೆಯ ಗಿಫ್ಟ್ ಕೂಡ ಸಿಗ್ತಾ ಇದೆ. ಇಂದಿನಿಂದ ಹಾಲು, ಮೊಸರು, ಕರೆಂಟು ದುಬಾರಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಕಸ ಸಂಗ್ರಹಣೆ ಮೇಲೂ ಕೂಡ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ವಾಹನಗಳ ಮೇಲಿನ ತೆರಿಗೆ ಸೇರಿ ಟೋಲ್ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಬೆಲೆ ಏರಿಕೆ ಬಿಸಿಯಲ್ಲಿ ಇದೀಗ ಜನರ ಬದುಕು ಬೇಯ್ತಾ ಇದೆ. 2 ವರ್ಷದಲ್ಲಿ ಈ ಸರ್ಕಾರ ಬಂದಂತಹ ಸಂದರ್ಭದಿಂದಲೂ ಕೂಡ ಇದೀಗ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ಎಷ್ಟರ ಮಟ್ಟಿಗೆ ತಡ್ತಾ ಇದೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಪ್ರತಿಯೊಂದರ ದರ ಏರಿಕೆ ಜನರಿಗೆ ಫಿಕ್ಸ್ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ. ಹಾಲಿನ ದರ 2 ಬಾರಿ ಏರಿಕೆಯನ್ನು ಮಾಡಲಾಗಿದೆ. ಒಟ್ಟು 6 ರೂಪಾಯಿ ಏರಿಕೆಯನ್ನು ಮಾಡಲಾಗಿದೆ. ಇನ್ನು ಮೆಟ್ರೋ ಟಿಕೆಟ್ ದರದಲ್ಲೂ ಕೂಡ 50%ರಿಂದ 60%ನಷ್ಟು ಏರಿಕೆಯನ್ನು ಮಾಡಲಾಗಿದೆ. ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಬಸ್ ಟಿಕೆಟ್ ದರ ಮಹಿಳೆಯರಿಗೆ ಫ್ರೀ ಅಂತ ಹೇಳಿ ಪುರುಷರಿಗೆ ಮಾತ್ರ ಇದೀಗ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. 3ರಿಂದ 10 ರೂಪಾಯಿ ಏರಿಕೆಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಕಸಕ್ಕೂ ಕೂಡ ತೆರಿಗೆಯನ್ನು ಕೂಡ ಕಟ್ಟಬೇಕಾಗತ್ತೆ. ವಾಹನ ಮೇಲಿನ ಟ್ಯಾಕ್ಸ್ ಕೂಡ ಹೆಚ್ಚಳ ಆಗ್ತಾ ಇದೆ. ಈಗೇನಾದರೂ ಹೊಸ ವಾಹನ ತೆಗೆದುಕೊಳ್ಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. 10 ಲಕ್ಷದೊಳಗಿನ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್, ಇನ್ನು 25 ಲಕ್ಷದ ಮೇಲಿನ ಎಲೆಕ್ಟ್ರಿಕ್ ಕಾರಿಗೆ 10%ರಷ್ಟು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗತ್ತೆ. ಇದ್ರ ಜೊತೆಗೆ ಮುದ್ರಾಂಕ ಶುಲ್ಕದ ದರದಲ್ಲೂ ಕೂಡ 50ರಿಂದ 500 ರೂಪಾಯಿ ಏರಿಕೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಪ್ರಮಾಣ ಪತ್ರ, ದಾನಪತ್ರ, ಅದರ ಜೊತೆಗೆ ಆಸ್ತಿ ವಿಭಜನೆ, ಖುಲಾಸೆ ಪತ್ರ, ಅದೇ ರೀತಿಯಾಗಿ ಪವರ್ ಆಫ್ ಅಟಾರ್ನಿ, ಆಸ್ತಿ ಪರಭಾರೆ, ಹೀಗೆ ವಿವಿಧ ದಾಖಲೆಗಳ ಶುಲ್ಕವನ್ನು ಕೂಡ ಏರಿಕೆ ಮಾಡಿದೆ ಸರ್ಕಾರ. ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ 2 ರೂಪಾಯಿ ಏರಿಕೆ ಮಾಡಿದೆ. ಆಸ್ತಿ ದಾಖಲೆ ನೋಂದಣಿ ಶುಲ್ಕ 200 ರೂಪಾಯಿ, ಅಂದರೆ 200ರಷ್ಟು ಹೆಚ್ಚಳ ಆಗಿರುವಂಥದ್ದು. 1 ಲೀಟರ್ ನೀರಿಗೆ ಇಲ್ಲಿ 1 ಪೈಸೆ ಹೆಚ್ಚಳವನ್ನು ಮಾಡಲಾಗಿದೆ. ಇನ್ನು ಬಿಯರ್ ಮದ್ಯದ ದರವು ಏನು ಕಡಿಮೆ ಇಲ್ಲ, ಅದು ಕೂಡ ಏರಿಕೆಯನ್ನು ಮಾಡಲಾಗಿದೆ. ನಾವು ಜನರ ಪರವಾಗಿದ್ದೀವಿ ಅಂತ ಹೇಳುವಂತಹ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸ್ವರ್ಗವನ್ನೇ ನಾವು ದರಗಿಳಿಸ್ತೀವಿ ಅಂತ ಕೂಡ ಹೇಳಿತ್ತು ಸರ್ಕಾರ. ಆ ಸ್ವರ್ಗನೇ ಇದೀಗ ಈ ಒಂದು ದರ ಏರಿಕೆಯ ಬಿಸಿ ತಟ್ಟುವಂತೆ ಮಾಡ್ತಾ ಇದೆ. ಅದೇ ಸ್ವರ್ಗ ಜನಸಾಮಾನ್ಯರಿಗೆ. ಹಾಗಾದ್ರೆ ಯಾವ್ದಾವ್ದರ ದರ ಎಷ್ಟೆಷ್ಟಿಗೆ ಏರಿಕೆ ಆಗ್ತಾ ಇದೆ, ಏನು ದುಬಾರಿ ಆಗಿದೆ ನೋಡ್ತಾ ಹೋಗೋಣ. ಇನ್ನು ನಂದಿನಿ ಹಾಲಿನ ದರ ಎಷ್ಟು ಹೆಚ್ಚಳ ಆಗಿದೆ. ಟೋನ್ಡ್ ಮಿಲ್ಕ್ ದರ, ಹಳೆ ದರ 39 ರೂಪಾಯಿ ಇತ್ತು, ಇದೀಗ ಹೊಸ ದರ 42 ರೂಪಾಯಿಗೆ ಏರಿಕೆಯಾಗಿದೆ. 4 ರೂಪಾಯಿ ಏರಿಕೆ ಆಗಿರುವಂಥದ್ದು. ಅದೇ ರೀತಿಯಾಗಿ ಹೋಮೋಜನೈಸ್ಡ್ ಮಿಲ್ಕ್ ಬಂದು ಹಳೆ ದರ 40 ರೂಪಾಯಿ ಇತ್ತು, ಇದೀಗ 43 ರೂಪಾಯಿ ಏರಿಕೆಯಾಗಿದೆ. ಶುಭಂ ಹಾಲು 45 ರೂಪಾಯಿ ಇತ್ತು, ಇದೀಗ 48ಕ್ಕೆ ಏರಿಕೆಯಾಗಿದೆ. ಇನ್ನು ಸಮೃದ್ಧಿ ಹಾಲು 48 ರೂಪಾಯಿ ಇತ್ತು, 52 ರೂಪಾಯಿಗೆ ಏರಿಕೆಯಾಗಿದೆ. ಮೊಸರು 47 ರೂಪಾಯಿ ಇತ್ತು, 50 ರೂಪಾಯಿ ಆಗಿದೆ. ಮಜ್ಜಿಗೆ 200 ml ಇತ್ತು, ಇದೀಗ 8 ರೂಪಾಯಿ ಇತ್ತು, ಅದು 9 ರೂಪಾಯಿಗೆ ಏರಿಕೆಯಾಗಿದೆ. 1 ರೂಪಾಯಿ ಇಲ್ಲಿ ಏರಿಕೆಯಾಗಿರುವಂಥದ್ದು. ಹಾಲಿನ ದರ ಏರಿಕೆ ಮಾಡಿದ್ರೆ ಓಕೆ, ರೈತರಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊಸರು ದರ ಏರಿಕೆ ಮಾಡಿಬಿಟ್ರೆ ಯಾರಿಗೆ ಸಿಗುತ್ತೆ? ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಅದೇ ರೀತಿಯಾಗಿ ಕೆಲವು ಕಡೆ ಹಾಲಿನ ದರದಲ್ಲಿ ಇಳಿಕೆ ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಅಂದ್ರೆ ಈಗಾಗಲೇ ಜನಸಾಮಾನ್ಯರಿಗೆ ಏನು ಕಿವಿಗೆ ಹೂವು ಮುಡಿಸುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆಯೋ, ರಾಜ್ಯದ ಎಲ್ಲಾ ಟೋಲ್ಗಳ ದರ 5% ಹೆಚ್ಚಳ ಆಗಿದೆ. ಕರೆಂಟ್ ಯೂನಿಟ್ ಮೇಲೆ 36 ಪೈಸೆ ಏರಿಕೆ ಆಗಿದೆ. ಸೊ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಇವತ್ತಿನಿಂದ ಬೀಳತ್ತೆ. ರಾಜ್ಯದ ಎಲ್ಲಾ ಟೋಲ್ಗಳ ದರ 5% ಹೆಚ್ಚಳ ಆಗಿದೆ. ಇನ್ನು ಟೋಲ್ಗಳಲ್ಲಿ ಗಂಟೆಗಟ್ಟಲೆ ಕಾದು ನಿಂತ್ಕೊಂಡು ಪ್ರಯಾಣವನ್ನ ಬೆಳೆಸ್ತಾರೆ. ಸೊ ಅದಕ್ಕೆ ಈಗ 5 ನಿಮಿಷದಲ್ಲಿ ಹೋಗ್ಬಿಡ್ಬೇಕು ಅಂತ ಕೂಡ ರೂಲ್ಸ್ ಇದೆ. ಅದು ರೂಲ್ಸ್ಗಳು ಮಾತ್ರ ಯಾರು ಫಾಲೋ ಮಾಡಲ್ಲ. ದರ ಮಾತ್ರ ಫಿಕ್ಸ್ ಮಾಡಿಬಿಡ್ತಾರೆ. ಪ್ರತಿಯೊಂದರ ದರ ಏರಿಕೆ ಮಾಡಿಬಿಟ್ಟು ಫಿಕ್ಸ್ ಮಾಡಿರ್ತಾರೆ. ಅದೇ ರೀತಿಯಾಗಿ 1 ಲೀಟರ್ ನೀರಿಗೆ 1 ಪೈಸೆ ಏರಿಕೆಯನ್ನ ಮಾಡಲಾಗಿದೆ. ಇನ್ನು ಕಸಕ್ಕೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಈಗಾಗಲೇ ಕಸ ತೆಗೆದುಕೊಂಡು ಹೋಗೋರು ಬರ್ತಾರಲ್ಲ ಮನೆ ಹತ್ರ, ಅವರು ತಿಂಗಳಿಗೆ 30 ರೂಪಾಯಿ 40 ರೂಪಾಯಿ ಕೊಡಿ ಅಂತ ಹೇಳಿ ನಮ್ಮ ಹತ್ರ ಕಾಸು ಇಸ್ಕೋತಾರೆ. ಆದ್ರೆ ಸರ್ಕಾರಕ್ಕೆ ಗೊತ್ತಿಲ್ಲ. ಆದ್ರೆ ಅವ್ರು ನಮ್ಮ ಹತ್ರ ಈಗಾಗಲೇ ಹಣ ತೆಗೆದುಕೊಳ್ತಾ ಇದ್ದಾರೆ. ಇದೀಗ ಟ್ಯಾಕ್ಸ್ ರೂಪದಲ್ಲಿ ಮತ್ತೆ ಕಟ್ಟಬೇಕಾಗತ್ತೆ. ಇಲ್ಲಿ ಇದನ್ನ ಕಡಿತ ಮಾಡಿ ಅದನ್ನ ಕಟ್ಟಬೇಕಾಗತ್ತೆ ಅಷ್ಟೇ. ಇಲ್ಲಾಂದ್ರೆ ಅವ್ರು ಕಸನೇ ತೆಗೆದುಕೊಂಡು ಹೋಗಲ್ಲ. ಈ ರೀತಿಯಾದಂತಹ ಘಟನೆಗಳು ಎಷ್ಟೋ ಬಾರಿ ಆಗಿದೆ.
ಇನ್ನು ಹೊಸ ವಾಹನ ಖರೀದಿ ಮಾಡೋದಕ್ಕೆ ಮುಂಚೆ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ. 500 ರೂಪಾಯಿಂದ 1,000 ರೂಪಾಯಿ ಹೆಚ್ಚಳವನ್ನ ಮಾಡಲಾಗಿದೆ. ಲಿಫ್ಟ್ ಟ್ರಾನ್ಸ್ಫಾರ್ಮರ್ ಜನರೇಟರ್ ರಿನಿವಲ್ ಶುಲ್ಕವನ್ನ ಕೂಡ ಇಲ್ಲಿ ಏರಿಕೆ ಮಾಡಲಾಗಿದೆ. ಯಾವುದನ್ನ ತಾನೇ ಬಿಟ್ಟಿದೆ ಸರ್ಕಾರ, ಎಲ್ಲ ದರ ಏರಿಕೆ ಮಾಡಿದೆ. ಇವ್ರು ಕೊಟ್ಟಂತಹ ಭಾಗ್ಯಗಳಿಂದಾಗಿ ಈಗ ಜನಸಾಮಾನ್ಯರಿಗೆ ಪ್ರತಿಯೊಂದರ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ತೊಲಗಿ ಹೋಗ್ಲಪ್ಪ, ಸಾಕಾಗಿದೆ ಇವ್ರ ಸರ್ಕಾರದಿಂದಾಗಿ ಪ್ರತಿ ದರ ಏರಿಕೆ ಮಾಡ್ತಾ ಇರುವಂತದ್ದು. ಹಾಲಿನ ದರದಲ್ಲಿ ಅದು ಕೂಡ 2 ಬಾರಿ ಏರಿಕೆ ಆಗಿದೆ. 6 ರೂಪಾಯಿ ಒಟ್ಟು ಏರಿಕೆ ಆಗಿದೆ. ಬಹಳ ತಿಂಗಳುಗಳ ಗ್ಯಾಪ್ ಏನೂ ಇಲ್ಲ. ಫೆಬ್ರವರಿಯಲ್ಲಿ ಏರಿಕೆ ಆಗಿತ್ತು, ಮತ್ತೆ ಇದೀಗ ಮತ್ತೆ ಏರಿಕೆ ಆಗಿರುವಂಥದ್ದು ಏಪ್ರಿಲ್ ಇಂದ. ಸೊ 2 ತಿಂಗಳು ಅಂತರ ಅಷ್ಟೇ. ಸೊ ಹಾಗಾಗಿ ಹೆಂಗೆ ಜೀವನ ಮಾಡೋದು ಈ ದುಬಾರಿ ದುನಿಯಾದಲ್ಲಿ ಅನ್ನುವಂತಹ ಪ್ರಶ್ನೆ ಎಷ್ಟೋ ಜನಸಾಮಾನ್ಯರು ಕೂಡ ನಾವು ಅವರ ಬಳಿ ಹೋದಂತಹ ಸಂದರ್ಭದಲ್ಲಿ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಸಂಬಳ ಮಾತ್ರ ಜಾಸ್ತಿ ಕೊಡಲ್ಲ, ನಮಗೆ ನಮ್ಮ ಕಂಪನಿಗಳು ಕೂಡ ಸಂಬಳದಲ್ಲಿ ಏರಿಕೆ ಮಾತ್ರ ಮಾಡ್ತಾ ಇಲ್ಲ, ಬಟ್ ಸರ್ಕಾರ ಮಾತ್ರ ಈ ರೀತಿಯಾಗಿ ನಮ್ಮ ಮೇಲೆ ಹೊರೆ ಹಾಕ್ತಾರೆ, ಅದು ಎಷ್ಟು ಸರಿ ಅಂತ ಹೇಳಿ ಜನಸಾಮಾನ್ಯರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಬಿಯರ್ ದರ 45% ಏರಿಕೆ ಆಗಿದೆ. ಸರ್ಕಾರಿ ಕಾಲೇಜು ಶುಲ್ಕದಲ್ಲೂ ಕೂಡ 10% ಹೆಚ್ಚಳವನ್ನ ಮಾಡಿದೆ ಸರ್ಕಾರ. ವಾಹನ ನೋಂದಣಿ ಶುಲ್ಕದಲ್ಲೂ ಕೂಡ 10% ಏರಿಕೆಯನ್ನ ಮಾಡಿದೆ. ಸಾಕಷ್ಟು ರೀಸನ್ ಕೊಡ್ತಾರೆ, ಬಹಳ ವರ್ಷಗಳಾಯ್ತು ಏರಿಕೆ ಮಾಡಿ, ಹಾಗಾಗಿ ಈಗ ಏರಿಕೆ ಮಾಡ್ತಾ ಇದೀವಿ ಅಂತ ಹೇಳಿ. ಏನೇ ಆದ್ರೂ ನಾವೊಂಥರ ನೀವು ಏರಿಕೆ ಮಾಡಿ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಅಷ್ಟರ ಮಟ್ಟಿಗೆ ಜನಸಾಮಾನ್ಯರು ಕೂಡ ಇದ್ದಂತೆ ಕಾಣಿಸುತ್ತೆ. ಯಾಕೆಂತಂದ್ರೆ ಯಾಕೆ ದರ ಏರಿಕೆ ಮಾಡ್ತಾ ಇದ್ದೀರಿ ಅಂತ ಯಾರು ಹೋಗಿ ಧರಣಿಯನ್ನ ಕೂರೋದಿಲ್ಲ. ಸೊ ಈ ರೀತಿಯಾದಂತಹ ದರ ಏರಿಕೆಯ ಬಿಸಿ ತಟ್ಟದಂತಹ ಸಂದರ್ಭದಲ್ಲೂ ಕೂಡ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಆಯ್ತು ಬಿಡು ಅಂತ ಜೀವನ ಮಾಡಬೇಕಾದಂತಹ ಅನಿವಾರ್ಯ. ಬೆಲೆ ಏರಿಕೆ ಆಯಿತು, ಅದು ಇಳಿಸುವಂತಹ ಪ್ರಮೇಯಗಳು ಇಲ್ಲಿವರೆಗೂ ಕೂಡ ಯಾವ ಸರ್ಕಾರವೂ ಕೂಡ ಮಾಡ್ಕೊಂಡು ಬಂದಿಲ್ಲ. ಹಾಲಿನ ದರ ಇಲ್ಲಿ ಏರಿಕೆ ಆಗಿದೆ, ಬಟ್ ರೈತರಿಗೆ ಸಿಗ್ತಾ ಇರುವಂತಹ ದರದಲ್ಲಿ 3 ರೂಪಾಯಿ ಕಡಿಮೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಹಾಲಿನ ದರ 2 ಸಲ ಅಲ್ಲ 3 ಸಲ ಇದು ಏರಿಕೆ ಆಗ್ತಾ ಇರೋದು. ಒಂದು ಈಗ 4 ರೂಪಾಯಿ ಏರಿಕೆ ಅಂತ ಹೇಳಿದ್ರೆ ಹೈನುಗಾರಿಕೆಗೆ ಅಂತ ಹೇಳ್ತಾ ಇದ್ದಾರೆ. 2 ರೂಪಾಯಿ ಹೆಚ್ಚಿಗೆ ಇಸ್ಕೊಂಡ್ರು, ಅದಿಷ್ಟು ML ಹಾಲು ಹಾಕ್ತಿವಿ ಹೆಚ್ಚಿಗೆ ಅಂದ್ರು, ಅದು ಹಾಲು ವಾಪಸ್ ತಗೊಂಡಾಯ್ತು, ಹಣ ಮಾತ್ರ ಅಷ್ಟರಲ್ಲೇ ಇದೆ. 2023 ಅಗೇನ್ 2 ರೂಪೀಸ್ ಎಕ್ಸ್ಟ್ರಾ ಮಾಡಿದ್ರು, ಅಲ್ಲಿಗೂ 3 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರು, ಅಲ್ಲಿಗೆ 9 ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಹಾಲಿನ ದರಕ್ಕೆ ನಾವು ಕಟ್ತಾ ಇರುವಂತಹ ಬೆಲೆ. ಆಗ್ಲೂ ಕೂಡ ಹೈನುಗಾರಿಕೆಯ ಕಾರಣವನ್ನ ಕೊಟ್ಟಿದ್ರು. ಹಲವಾರು ಬೈಟ್ಗಳನ್ನ ನಾನು ಕೇಳಿಸ್ಕೊಳ್ತಾ ಇದ್ದೆ. ಹೈನುಗಾರಿಕೆ ಅಂದ್ರೆ ರೈತರಿಗೆ ಸಿಗ್ತಾ ಇದೆಯಾ ಅಂದ್ರೆ 0. ರೈತರಿಗೆ ಇವ್ರು ತಗೊಳ್ಳುವಂತಹ 4 ರೂಪಾಯಿಲಿ ಎಷ್ಟು ಸಿಗುತ್ತಪ್ಪ ಹಂಗಾದ್ರೆ ಪ್ರಶ್ನೆ ಕಾಡುತ್ತೆ. ಅದನ್ನೇ ರೈತರು ಬಾಯಿಗೆ ಬಂದಂಗೆ ಬೈತಾ ಇರೋದು. ನಮ್ಮ ಹೆಸರು ಹೇಳ್ಕೊಂಡು ಸುಲಿಗೆಗೆ ಇಳಿದಿದ್ರಲ್ಲ ನೀವು ಅಂತ. ಇನ್ನೊಂದು ಅಂದ್ರೆ ಕಾರ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಯೆಲ್ಲೋ ಬೋರ್ಡ್ 10 ಲಕ್ಷದ ಒಳಗಿದ್ದಂತಹ ಯೆಲ್ಲೋ ಬೋರ್ಡ್ಗಳಿಗೆ ಇಲ್ಲಿ ತನಕ ಒಂದು ಸಬ್ಸಿಡಿ ಅನ್ನೋದಕ್ಕಿಂತ ಲೈಫ್ ಟೈಮ್ ಟ್ಯಾಕ್ಸ್ ಇರಲಿಲ್ಲ. ಸಬ್ಸಿಡಿ ಅಲ್ಲ, ಲೈಫ್ ಟೈಮ್ ಟ್ಯಾಕ್ಸ್ ಇರಲಿಲ್ಲ. ಬಟ್ ಇನ್ನು ಮುಂದಕ್ಕೆ ಅದನ್ನು ಕೂಡ ನೀವು ಸೇರಿಸ್ಕೊಂಡು ಹೋಗಬೇಕಾಗುತ್ತೆ. ಲೈಫ್ ಟೈಮ್ ಒಂದು ಟ್ಯಾಕ್ಸ್ ಪ್ಲಸ್ 2% ಸೆಸ್ ಅಂತ, ಅಲ್ಲಿಗೆ 7% ನಿಮಗೂ ಬರೀಬಿತ್ತು. ವೈಟ್ ಬೋರ್ಡಿಗಿತ್ತು, ಯೆಲ್ಲೋ ಬೋರ್ಡಿಗೆ ಇರಲಿಲ್ಲ. ಇನ್ನು ಮುಂದೆ ಅದಕ್ಕೂ ಕೂಡ ಸೇರ್ತಾ ಹೋಗುತ್ತೆ. ಇನ್ನು ಮೊಸರು ದರ ಕೂಡ ಏರಿಕೆ ಆಗಿದ್ದಾರೆ, ಏರಿಕೆ ಮಾಡಿದ್ದಾರೆ. ಜೊತೆಗೆ ಇನ್ನೇನು ಹೇಳ್ತಾ ಇದ್ರಿ ರಮ್ಯಾ, ವಿದ್ಯುತ್ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ಸೊ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಇವತ್ತಿನಿಂದ. ಮಗದೊಂದು ಕಡೆ ಇನ್ನೊಂದೇನು ಕಸ, ನೀವು ಕಸ ಮನೆ ಒಳಗೆ ಇಟ್ಕೊಂಡ್ರು ಅಷ್ಟೇ, ಹೊರಗೆ ಇಟ್ಕೊಂಡ್ರು ಅಷ್ಟೇ, ಕಸಕ್ಕೆ ಇನ್ಮೇಲೆ ದುಡ್ಡು ಕೊಡಿ, ಕಸ ಬಿಸಾಕಕ್ಕೂ ದುಡ್ಡು ಕೊಡಿ ಅನ್ನೋ ಪರಿಸ್ಥಿತಿ. 10 ಲಕ್ಷದೊಳಗಿನ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಇಷ್ಟೊತ್ತು ಹೇಳಿದ್ವಲ್ಲ, ಅದೇ ಯೆಲ್ಲೋ ಬೋರ್ಡ್ಗೆ. ಇದು ವೈಟ್ ಬೋರ್ಡಿಗೆ ಆಲ್ರೆಡಿ ಇತ್ತು, ಯೆಲ್ಲೋ ಬೋರ್ಡಿಗೆ ಇರಲಿಲ್ಲ. ಇನ್ನು ನೀವು ಕೂಡ ಲೈಫ್ ಟೈಮ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. 5% ಅಗೇನ್ ಪ್ಲಸ್ 2% ಸೆಸ್, ಅಲ್ಲಿಗೆ 7%. ಏನು 25 ಲಕ್ಷದ ಮೇಲಿನ ಎಲೆಕ್ಟ್ರಿಕ್ ಕಾರ್ಗೆ 10% ಟ್ಯಾಕ್ಸ್ ಅಂತೆ. ಸೊ ಎಲ್ಲದಕ್ಕೂ ಟ್ಯಾಕ್ಸ್ ಬರಿಯನ್ನು ಹೇಳ್ಕೊಂಡು, ಆಮೇಲೆ ಇನ್ನೊಂದು ಗಮನಿಸಬೇಕು, ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಮಾತ್ರ ನಾವು ಹೇಳ್ತಾ ಇಲ್ಲ. ಈಗ ಟೋಲು ಮತ್ತೆ ಕಾರು ಹಿಂಗೆಲ್ಲ ಬಂದಾಗ, ಟ್ಯಾಕ್ಸ್ಗಳಂತ ಬಂದಾಗ ಕೇಂದ್ರ ಸರ್ಕಾರದ್ದು ಕೂಡ ಸೇರುತ್ತೆ. ಇವಾಗ ಫಿನಾನ್ಷಿಯಲ್ ಇಯರ್ ಎಂಡ್ ಅಂದರೆ ಶುರುವಾಗ್ತಾ ಇದೆ ಅಂದಾಗ, ಬಿಗಿನಿಂಗಲ್ಲಿ ಇದ್ದೀವಿ ಅಂದಾಗ ಕೇಂದ್ರ ಸರ್ಕಾರದ ಹೊರೆ ಜೊತೆಗೆ ರಾಜ್ಯ ಸರ್ಕಾರದ ಹೊರೆ ಎರಡನ್ನೂ ಹೊತ್ಕೊಂಡು ನಾವು ಇರುವಂತಹ ಸಂಬಳದಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಒಂದು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ಇಲ್ಲಾಂದರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನಾವಿಲ್ಲಿ ತನಕ ಪ್ರಶ್ನೆ ಮಾಡಿಲ್ಲ. ವಿಪಕ್ಷಗಳು ಇದ್ದೂ ಸತ್ತಂಗಿವೆ. ನಾವು ನಮ್ಮ ಜೇಬನ್ನು ಖಾಲಿ ಮಾಡಿಕೊಂಡು ಅಥವಾ ಜೇಬಿಗೆ ಕತ್ರೆ ಹಾಕಿಸ್ಕೊಂಡು ಈ ದುಬಾರಿ ಜೀವನವನ್ನು ಅನಿವಾರ್ಯವಾಗಿ ಮಾಡಲೇಬೇಕು ಅಥವಾ ತಳ್ಳಲೇಬೇಕಾದ ಪರಿಸ್ಥಿತಿ ಇದೆ. ಸೊ ಇವತ್ತಿನಿಂದ ಏಪ್ರಿಲ್ 1 ಫಿನಾನ್ಷಿಯಲ್ ಇಯರ್ ಆರಂಭ ಆಗ್ತಾ ಇದೆ. ಸ್ವಲ್ಪ ಹೆಚ್ಚಿಗೆ ದುಡ್ಡನ್ನು ಸಂಪಾದನೆ ಮಾಡ್ತಿರೋ ಅಥವಾ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಿರೋ ನೋಡಿ. ಬೆಳಗ್ಗೆ ಎದ್ದು ಹಾಲು ತಗೊಳಕ್ಕೆ ಹೋದರೆ 4 ರೂಪಾಯಿ ಜಾಸ್ತಿ. ಅವೆಲ್ಲವನ್ನು ನೋಡಿಕೊಂಡು ದಿನವನ್ನು ದೂಗಿಸ್ಬೇಕಾಗಿದೆ. ಮುಂದಿನ ಸುದ್ದಿಗೆ ನೋಡ್ತಾ ಹೋಗೋಣ ಈಗ. ಓಕೆ, ಮುಂದಿನ ಸುದ್ದಿ BJP ವಿಪಕ್ಷ ಏನು ಮಾಡ್ತಾ ಇದೆ ಅಂತ. ಅದಕ್ಕಿಂತ ಮುಂಚೆ ಅಗೇನ್ ಈ ಬೆಲೆ ಏರಿಕೆ ಬಗ್ಗೆ ಮತ್ತೊಂದು ಸಲ ಮಾತಾಡ್ಬಿಡೋಣ ನಾವು. ನೋಡಿ, ಹಾಲು ಮೊಸರು ದರ ಏರಿಕೆ ಆಗ್ತಾ ಇದೆ. ಒಂದು, ಎರಡನೇದು
ಹಲವಾರು ಈಗ ಬಜೆಟ್ನಲ್ಲಿ ಏನೆಲ್ಲ ಘೋಷಣೆ ಮಾಡ್ತು ರಾಜ್ಯ ಸರ್ಕಾರ ಅದೆಲ್ಲವೂ ಇವತ್ತಿನಿಂದ ಇಂಪ್ಲಿಮೆಂಟ್ ಆಗುತ್ತೆ. ಇವ್ರು ಕೊಡುವಂತಹ ಪಾಸಿಟಿವ್ ಮತ್ತು ನೆಗೆಟಿವ್ ಅಂದರೆ ಬೆಲೆ ಏರಿಕೆ ಮತ್ತು ಯಾವುದಕ್ಕೆಲ್ಲ ನಮಗೆ ರಿಲೀಫ್ ಕೊಟ್ಟಿದ್ದಾರೆ ಅವೆಲ್ಲವೂ ಇವತ್ತಿನಿಂದ ಅನ್ವಯವಾಗುತ್ತೆ. ಬಜೆಟಲ್ಲಿ ಇವರು ಘೋಷಣೆ ಮಾಡ್ತಾರಲ್ಲ ಫೆಬ್ರವರಿಯಲ್ಲಿ ಅಂದರೆ ಕೇಂದ್ರ ಮತ್ತು ಮೊನ್ನೆ ರಾಜ್ಯದವರು ಬಜೆಟ್ ಎಲ್ಲ ಮಾಡಿದ್ರಲ್ಲ ಅದು ಯಾವಾಗಿಂದ ಅನ್ವಯ ಆಗುತ್ತೆ ಅಂದರೆ ಇವತ್ತಿನಿಂದ. ಅವ್ರೇನು ಕಡಿಮೆ ಮಾಡಿದ್ರು ಇವತ್ತಿಂದ, ಜಾಸ್ತಿ ಏನು ಮಾಡಿದ್ರು ಬೆಲೆ ಏರಿಕೆ ಅದು ಕೂಡ ಇವತ್ತಿನಿಂದ ಅನ್ವಯ ಆಗ್ತಾ ಹೋಗುತ್ತೆ. ಸೊ ನಮಗೇನಪ್ಪ ಅಂತ ಹೇಳಿದ್ರೆ ಯುಗಾದಿ ಹಬ್ಬದ ಬೇವು ಬೆಲ್ಲದ ಮಿಶ್ರಣ ಇವತ್ತಿನಿಂದ ಸಿಗ್ತಾ ಇದೆ. ಮೊನ್ನೆ ತಾನೇ ಯುಗಾದಿ ಮಾಡಿದ್ವಿ ಅಲ್ವಾ ನಾವು, ಓಕೆ ನಾನ್ ವೆಜ್ ತಿನ್ನೋರ್ಗೆ ಬೇವು ಬೆಲ್ಲದ ಮಿಶ್ರಣ ಹೆಂಗಿದೆಯಪ್ಪ ಅಂದ್ರೆ ಇವತ್ತಿನಿಂದ ಆರಂಭ ಆಗುತ್ತೆ ನೋಡಿ. ಬೆಲ್ಲ ಸಿಗುತ್ತಾ ಜಾಸ್ತಿಯಾಗಿ ಅಥವಾ ಬೇವೇ ಸಿಗುತ್ತಾ ನೋಡ್ತಾ ಹೋಗೋಣ. ಇವತ್ತಿನಿಂದ 20,000 ರೂಪಾಯಿ ಸಂಬಳ ಇರೋರಿಗೆ ಇನ್ನೊಂದು 2,000 ರೂಪಾಯಿ ಜಾಸ್ತಿ ಬರೇ ಬೀಳುತ್ತೆ ಎಲ್ಲವನ್ನ ಗಮನಿಸ್ತಾ ಹೋದಾಗ.